ಇದು ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಮುಂದಿನ ಅವಾರ್ಡ್ ಯಾವ್ದು ಅಂತ ನೋಡುವಂತ ಸಮಯ. ನಗು ಎಲ್ಲವನ್ನು ಮರೆಸುತ್ತೆ ಅಂತ ಹೇಳ್ತಾರೆ, ಆದ್ರೆ ನಗ್ಸೋರ್ನ ಯಾರು ಮರಿಬಾರ್ದು. ಈಗ ಈ ವರ್ಷದ ಬೆಸ್ಟ್ ಕಮಿಡಿಯನ್ ಯಾರು ಅಂತ ನೋಡುವಂತ ಸಮಯ. ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಬೆಸ್ಟ್ ಕಮಿಡಿಯನ್ ನಾಮಿನೇಷನ್ಸ್ ಪ್ಲೀಸ್. Chittara Best Actor in a Comedy Role. The nominees are Mitra for Raghavendra Stone, Chikkanna for Raja Martanda, Nagabhushan for Kausalya Supraja Rama, Sadhu Kokila for Kranti, Natyaranga for Abhirama Chandra, Dharmana Kadu for Garadi, Manju Pavagada for Vesha, Tabla Nani for Present Prapancha 0% Love, Kuri Pratap for Fighter, Vaijanath Biradar for Tagaru Palya, Dattanna for Nanu Adu Mattu Saroja, Girish Shivanna for Nam Nani Maduve Prasanga, and the winner is ಎಲ್ಲ ಘಟಾನ್ಘಟಿಗಳಿದ್ದಾರೆ, ಯಾರು ಹೋಗುತ್ತೆ ಅಂತ ನೋಡೋದೇ ಒಂದು. ಎಸ್, ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಬೆಸ್ಟ್ ಕಮಿಡಿಯನ್. ಈ ಪ್ರಶಸ್ತಿ ಯಾರು ಪಾಲಾಗ್ತಾರೆ ಸರ್? ಬೆಸ್ಟ್ ಕಮಿಡಿಯನ್ ನಮ್ಮ ಗುರುಗಳಾದ ದತ್ತಣ್ಣ ಅವರು. ದತ್ತಣ್ಣ ಸರ್, ಸರೋಜಾ. ಥ್ಯಾಂಕ್ ಯು ಸರ್. ಚಿತ್ತಾರ ಸ್ಟಾರ್ ಅವಾರ್ಡ್ 2024 ಬೆಸ್ಟ್ ಕಮಿಡಿಯನ್ ಪ್ರಶಸ್ತಿ ಹೋಗ್ತಾರೆ ದತ್ತಣ್ಣ ಸರ್ಗೆ. ಕಂಗ್ರ್ಯಾಚುಲೇಷನ್ಸ್, ಬಲಿ ಜೋರ ಚಪ್ಪಾಳೆ. ಎಸ್ ಸರ್, ನಿಮ್ಗೆ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿಬಿಟ್ಟಿದ್ದೀರಾ, ಎಲ್ಲಾ ತರದ ಅವಾರ್ಡು ಬಂದುಬಿಟ್ಟಿದೆ. ಸೊ ಈಗಿನ ಕಾಲದ ಹುಡುಗರಿಗೆ ಏನ್ ಟಿಪ್ಸ್ ಕೊಡ್ತೀರಾ ಸರ್? ನಟರಾಗಬೇಕು ಅನ್ಕೊಂಡಿರೋರಿಗೆ ಏನೋ ಹೇಳಬೇಕಾ? ನಾನು ನೀವು ಹೇಳಿದ್ರೆ ನಾವೆಲ್ಲ ಕೇಳಿಸ್ಕೊಳಕ್ ರೆಡಿ ಇದೀವಿ ಸರ್. ಅಷ್ಟು ದೊಡ್ಡವನಲ್ಲಪ್ಪ ನಾನು. ಓಕೆ, ಬೇರೆಯವರಿಗೆ ಉತ್ಸಾಹದ ಮಾತುಗಳನ್ನು ಹೇಳಬಹುದು. ಖಂಡಿತ ಸರ್. ಚೆನ್ನಾಗಿ ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ, ನಿಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಂಡು ಮಾಡಿ. ನಿಜವಾಗಿಯೂ ನೀವು ಅದು ಬೆಳವಣಿಗೆಯ ಲಕ್ಷಣ. ಅಷ್ಟು ಮಾತ್ರ ಹೇಳ್ಬೋದು. ವೆರಿ ನೈಸ್ ಸರ್. ಸರ್, ಈ ಒಂದು ಪ್ರಶಸ್ತಿ ಬಗ್ಗೆ ಹೇಳಿ ಸರ್. ಬಹಳ ವಿಶೇಷವಾದದ್ದು ಅಂತ ಅನಿಸ್ತಾ ಇದೆ. ಒಂದು, ನಾನು ಬಹಳಷ್ಟು ಮಾಡಿರೋದು ಬಹಳ ಸೀರಿಯಸ್ ರೋಲ್ಸ್. ನನಗೇನೋ ನೀವು ಹಾಸ್ಯ ಕಲಾವಿದ ಅಂತ ಹೇಳಿ ಕೊಟ್ಟಿದ್ದೀರಿ. ಅದು ಏನೋ ದಿಗ್ಗಜಗಳಿದ್ದಾರೆ ಅಲ್ಲಿ. ನನ್ನ ಎದುರುಗಡೆ ಕೂತಿದ್ದಾನೆ ನಮ್ಮ ಸ್ನೇಹಿತ ಮಿತ್ರ ಸಾಧು ಕೋಕೆಲ ಅವರಿದ್ದಾರೆ, ಅನೇಕರಿದ್ದಾರೆ. ಅವರು ಮಧ್ಯೆ ನನ್ನನ್ನು ಇದು ಎತ್ತಿ ಹಿಡಿದಿದೆ ಅಂತ ಅಂದರೆ ನನ್ನಲ್ಲೇನೋ ಒಂದು ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದೆ ಅಂತ ಖಂಡಿತ ಇದೆ ಸರ್, ಖಂಡಿತ ಇದೆ. ಆದ್ದರಿಂದ ಇದು ನಾನು ಸ್ಟ್ರೇಟ್ ಅವೇ ನಂದು ಅಂತ ತಗೊಳಕ್ಕಾಗಲ್ಲ. ಒಂದು, ನಮ್ಮ ನಿರ್ದೇಶಕರು ವಿನಯ್ ಪ್ರೀತಮ್ಮ ಅಂತ ಮೊದಲನೇ ಚಿತ್ರ ಮಾಡಿರೋದವರು, ನಾನು ಅದು ಮತ್ತು ಸರೋಜ. ಮತ್ತು ನಮ್ಮ ನಿರ್ಮಾಪಕರು ಪೂಜಾ ವಸಂತ ಅಂತ. ನನ್ನ ಜೊತೆಗೆ ಪಾತ್ರವಹಿಸಿದ ಯೋಗಿ, ಅನನ್ಯ ಭಾರದ್ವಾಜ್, ಇವರೆಲ್ಲ ಸೇರಿ ನನ್ನನ್ನು ಎತ್ತರಕ್ಕೆ ಇಲ್ಲಿ ನೆಲೆಸಿದ್ದಾರೆ ಈ ನನಗೆ. ಹಾಗಾಗಿ ಇದು ಎಲ್ಲರಿಗೂ ಸಲ್ಲಬೇಕಾದದ್ದು. ಹೌದು, ಅವರೆಲ್ಲರಿಗೂ ಸಲ್ತದೆ. ವಂದನೆ. ವೆರಿ ನೈಸ್ ಸರ್. ಸರ್, ಇನ್ನೊಂದು ಪ್ರಶ್ನೆ ಸರ್. ಇಷ್ಟು ವರ್ಷದಿಂದ ಸಾಕಷ್ಟು ಹಿರಿಯ ನಿರ್ದೇಶಕರ ಜೊತೆ ಎಲ್ಲ ಕೆಲಸ ಮಾಡಿದ್ದೀರಾ, ಆದರೆ ಈಗ ಈ ಯಂಗ್ ಜನರೇಷನ್ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರ ಜೊತೆ ಕೆಲಸ ಮಾಡೋದು ಎಷ್ಟು ಡಿಫ್ರೆಂಟ್ ಅನ್ಸುತ್ತೆ ನಿಮಗೆ? ಡಿಫರೆಂಟ್ ಅಂತ ಏನಿಲ್ಲ. ಯಾಕೆಂದರೆ ಹಿಂದೆ ಮಾಡ್ತಾ ಇದ್ದವರು ಕೂಡ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡೋರು. ಈಗ ಮಾಡ್ತಾ ಇರೋರು ಸೂಪರ್ ಶ್ರದ್ಧೆಯಿಂದ ಮಾಡಬೇಕಾದ ಅಗತ್ಯ ಬಿದ್ದಿದೆ. ಯಾಕೆಂದರೆ ಆಗಿನ ಕಾಲಕ್ಕಿಂತ ಈಗಿನ ಕಾಲದಲ್ಲಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಒಂದು ಪಾತ್ರಕ್ಕೆ ಒಬ್ಬ ಕಲಾವಿದ ಬೇಕು ಅಂತಂದರೆ 100 ಜನ ಇದ್ದಾರೆ.
ಹಾಗಾಗಿ ಅವರ ಜವಾಬ್ದಾರಿನೂ ಹೆಚ್ಚಾಗಿದೆ, ಅವರ ಇದು ಡಿಮಾಂಡ್ಸ್ ಆನ್ ದೇರ್ ಡಿಸಿಪ್ಲಿನ್ಡ್ ಆ್ಯಕ್ಟಿಂಗ್ ಇದೆಯಲ್ಲ ಅದು ಬಹಳ ಹೆಚ್ಚಾಗಿದೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು, ಅಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.